ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ತಮ್ಮ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಸಿಟಿ ರವಿ 10 ಸಲ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಸಹ ಸದಸ್ಯರನ್ನ ಕರೆತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಸಭಾಪತಿ ಬಸವರಾಜು ಹೊರಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮೇಲೆ ಸಚಿವೆಯ ಬೆಂಬಲಿಗರು ಹಲ್ಲೆಗೆ ಯತ್ನ ಮಾಡಿದರು. ಸಿಟಿ ರವಿ ಆಗಮಿಸ್ತಾ ಇದ್ದಂತೆ ಮುತ್ತಿಗೆ ಹಾಕಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದರು. ಬೆಳಗಾವಿಯ ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿ ಘಟನೆ ನಡೆದಿದೆ. ಕೂಡಲೇ ಸಿಟಿ ರವಿ ಸಹಾಯಕ್ಕೆ ಪೊಲೀಸರು ಧಾವಿಸಿ ಬಂದರು. ಹಲ್ಲೆಗೆ ಯತ್ನ ಮಾಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ನನ್ನ ಮೇಲಿನ ಆರೋಪ ಸುಳ್ಳು ಎಂದು ಸಿಟಿ ರವಿ ಧರಣಿ ನಡೆಸಿದ್ದಾರೆ. ಸಭಾಪತಿ ಕಚೇರಿ ಮುಂದೆ ಧರಣಿಗೆ ಕುಳಿತಂತಹ ಎಂಎಲ್ಸಿ ಸಿಟಿ ರವಿ ನನ್ನನ್ನು ಕೊಲೆ ಮಾಡೋದಕ್ಕೆ ಯತ್ನ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದು. ಇದಕ್ಕೆ ನಾನು ಹೆದರಿ ರಾಜಕಾರಣ ಮಾಡೋದಿಲ್ಲ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಲಾಂಜಿಗೆ ಹೋಗ್ತಿರೋ ಸಂದರ್ಭದಲ್ಲಿ ಕಿಡಿಗೇಡಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯವನ್ನು ಇಟ್ಕೊಂಡು ಹೊರಗಡೆ ಬಾ ನೀವು ಕೊಲೆ ಮಾಡ್ತೀವಿ ಅಂತೇಳಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಆ ಕೊಲೆ ಬೆದರಿಕೆ ಹಾಕಿದ್ದಲ್ಲೇ ವಿಧಾನಸಭೆ ಸಭೆಗಳಿಂದ ತಪ್ಪಿಸಿದ್ದಾರೆ. ಇದೆಲ್ಲದರ ಹಿಂದ್ಗಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಮ್ಮಕ್ಕಿದೆ. ಅವರು ಸುಳ್ಳು ಆರೋಪಗಳ ಮೂಲಕ ಕಿರ್ಚುವಂತ ಕೆಲಸ ಮಾಡಿದ್ದಾರೆ. ನನಗೇನಾದ್ರೂ ಆದ್ರೆ ವಿಧಾನಸೌಧದಲ್ಲಿ ನೋಡಿ, ಈಗ ವಿಧಾನಸಭೆ ಮೊಗಸಾಲೆಯಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ನನ್ನ ಹೋರಾಟ ಮಾಡುವ ಪ್ರಯತ್ನ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ. ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಹೇಳಿಕೆ ಹಿನ್ನೆಲೆ ಸಚಿವೆಯ ಬೆಂಬಲಿಗರು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಾರಿಗೆ ಮುತ್ತಿಗೆ ಹಾಕಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕಾರಿಗೆ ಮುತ್ತಿಗೆ ಹಾಕಿ ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆ ಪದ ಬಳಕೆ ಮಾಡಿರೋದು ಕ್ರಿಮಿನಲ್ ಅಫೆನ್ಸ್ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಸಭಾಪತಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟಿದ್ದಾರೆ. ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದಾರೆ. 10 ಬಾರಿ ಆ ಪದ ಹೇಳಿದಾರಂತೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾನು ಆ ಹೌಸ್ನಲ್ಲಿ ಇರಲಿಲ್ಲ. ಬಹಳಷ್ಟು ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳಷ್ಟು ನೊಂದುಕೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. Very filthy word to Srimati Lakshmi Hebbaalkar, Chief Minister in my cabinet, and it amounts to criminal offence. I don't know whether she has complained to the chairman also. She has gone to the police station. Sir, City Ravi denied saying that the report. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದು ನಿಜ ಅಂತ
ಎಂಎಲ್ಸಿ ಬಿಲ್ಕಿಸ್ ಬಾನೋ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ವಿರುದ್ಧ ರಾಜ್ಯದಾದ್ಯಂತ ಮಹಿಳೆಯರು ಹೋರಾಟ ಮಾಡಬೇಕು. ಬಿಜೆಪಿ ಸಿಟಿ ರವಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಸಿಟಿ ರವಿ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವ್ರಿಗೂ ಕೂಡ ಕಾಂಗ್ರೆಸ್ ಅವರು ವಿರೋಧಿ ಅಂತ ಹೇಳಿದ್ರು. ನಾವು ಕೂಡ ಕಾಂಗ್ರೆಸ್, ನೀವು ಬಿ ಜೆ ಪಿಯವರು ವಿರೋಧಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವು. ನಾವು ಧಿಕ್ಕರನ್ನು ಹಾಕ್ತಾ ಇದ್ವಿ. ಇದೇ ಥರ ಎಲ್ಲ ಟೈಪ್ ಅವ್ರು ರಾಹುಲ್ ಗಾಂಧಿಗೆ ಭಾಳ ಕೆಟ್ಟದಾಗಿ ಅವ್ರು ಬೈದರು, ಈ ಕಡೆಯಿಂದ ನಮ್ಮ ಪಕ್ಷದಿಂದನೂ ಬೈದರು. ಇದೆಲ್ಲ ಆಗೋದ್ರಲ್ಲಿ ಗದ್ದಲ ಉಂಟಾಗ ಹೌಸ್ ಅಡ್ಜನ್ ಆಯಿತು. ಅಷ್ಟರೊಳಗೆ ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾಗಿದ್ದ ಸಿಟಿ ರವಿ ಅವರು ಈ ತರಹದ ಒಂದು ಪ್ಲಗ್ ಕಾರ್ಡ್ ಇಟ್ಕೊಂಡು ಇಂಗ್ಲೀಷ್ ಪದಗಳನ್ನು ಉಪಯೋಗಿಸ್ಕೊಂಡು ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಆದರು. ನಾನು ಅವ್ರು ಎದುರಾಗಿ ನಿಂತಿದ್ದೆ. ನನಗೆ ಶಾಕಾಗಿ ಯಾರು ಹೇಳ್ತಾ ಇದ್ದಾರೆ ಅಂತಲೂ ಕೂಡ ನಾನು ಕೇಳಿಸ್ಕೊಂಡೆ. ಅದು ಆಮೇಲೆ ಅಷ್ಟರೊಳಗೆ ನಾನು ಮತ್ತೆ ಸ್ವಲ್ಪ ಹತ್ತಿರ ಹೋದಾಗ ನಮ್ಮ ಸದನದಲ್ಲಿ ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ. ದೇಶದ ಕೋಟ್ಯಂತರ ಜನ ನಿಮಗೆ ಛೀಮಾರಿ ಹಾಕ್ತಾರೆ. ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಸಂವಿಧಾನ ಕಾರಣ. ಮಲ್ಲಿಕಾರ್ಜುನ್ ಖರ್ಗೆ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ ಅಂಬೇಡ್ಕರ್ ಕಾರಣ. ಇಲ್ಲವಾಗಿದ್ರೆ ಅವರು ಕಾರ್ಮಿಕರೇ ಆಗಿರ್ತಿದ್ರು. ಸಂವಿಧಾನ ಇಲ್ಲದಿದ್ರೆ ನೀವು ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತು ಅಂತ ಅಮಿತ್ ಶಾ ವಿರುದ್ಧ ಸದನದಲ್ಲಿ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ರಾಷ್ಟ್ರಕ್ಕೆ ಪೂಜನೀಯವಾದಂಥ ಗ್ರಂಥವೆಂದರೆ ಮನುಸ್ಮೃತಿಯಾಗಿದ್ದು, ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚಾರಗಳಿಗೆ ಅದು ಆಧಾರವಾಗಿದೆ. ನಮ್ಮ ಮನುಸ್ಮೃತಿಯೇ ಹಿಂದೂಗಳ ಕಾನೂನು ಎಂದು ಗೋಳ್ವಾಲ್ಕರ್ ಹೇಳಿದ್ದರು. ಇದು ಸುಳ್ಳೇ. ಇದೇ ರೀತಿ ವಿ.ಡಿ. ಸಾವರ್ಕರ್ ಅವರು ಸಂವಿಧಾನವನ್ನು ವಿರೋಧಿಸಿದ್ದರು. ಬಿಜೆಪಿ ಆಗಲಿ RSS ಆಗಲಿ ಇಲ್ಲಿಯವರೆಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನು ವಿರೋಧಿಸಿದ್ದ RSS ಸಂಪಾದಕೀಯವನ್ನಾಗಲಿ ಗೋಳ್ವಾಲ್ಕರ್ ಅವರ ಮತ್ತು ಸಾವರ್ಕರ್ ಅಭಿಪ್ರಾಯವನ್ನಾಗಲಿ. ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಸದನದಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನ ಕೊಡುವ ಮೂಲಕ ದೇಶವನ್ನ ಒಗ್ಗೂಡಿಸಿದವರು ಅಂಬೇಡ್ಕರ್. ಅಂತವರ ಬಗ್ಗೆ ಅಮಿತ್ ಶಾ ಲಘುವಾಗಿ ಮಾತನಾಡಿದ್ದಾರೆ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾಗಿದೆ. ಅಂಬೇಡ್ಕರ್ ಅವರನ್ನ ಕೋಟ್ಯಾಂತರ ಜನರು ದೇವರಂತೆ ನೋಡ್ತಾರೆ. ಅಮೆರಿಕ, ಯುಕೆಯಲ್ಲಿ ಅವರ ಪ್ರತಿಮೆಗಳನ್ನು ಇಟ್ಟಿದ್ದಾರೆ. ಕೂಡಲೇ ಅಮಿತ್ ಶಾ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಡೀ ಭಾರತವನ್ನು ಒಗ್ಗೂಡಿಸಿ ಅದರ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಭಾಳ ಲಘುವಾಗಿ ಮಾತನಾಡಿದ್ದಾರೆ. ಮೊದಲನೇದಾಗಿ ಅವರು ಕ್ಷಮೆ ಕೇಳಬೇಕು. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಿಳ್ಕೊಂಡ್ರೆ ಒಬ್ಬ ಗೃಹ ಸಚಿವನಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ, ಈ ದೇಶಕ್ಕೂ ಅನುಕೂಲ ಆಗುತ್ತೆ. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಬಿಲ್ ಕಟ್ಟುವಂತೆ ನೋಟಿಸ್ ನೀಡಿರುವ ವಿಚಾರಕ್ಕೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಬೆಳಗಾವಿ ಸದನದಲ್ಲಿ ಮಾತನಾಡಿದ ಅವರು, ಮಠಗಳು ಅನ್ನ ದಾಸೋಹ ಶಿಕ್ಷಣ ನೀಡುತ್ತವೆ. ಹೀಗಾಗಿ ಮಠಗಳಿಗೆ ದಾನ ಕೊಡುವ ಪರಂಪರೆ ನಮ್ಮಲ್ಲಿದೆ. ಆದರೆ ಮಠದಿಂದ ಕಿತ್ತುಕೊಳ್ಳುವಂತಹ ಪರಂಪರೆ ಇದು ಯಾವ ಸೀಮೆ ಪರಂಪರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ. ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದ್ಯಾವ ಸೀಮೆದಪ್ಪ ಇದು? ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ಈ ರೀತಿ ನೋಟಿಸ್ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದನದಲ್ಲಿ ಮಾತನಾಡಿದ ಅವರು, ಕಸ ವಿಲೇವಾರಿ ದೊಡ್ಡ ಮಾಫಿಯಾ ಆಗಿದೆ. ಇದನ್ನು ನಿಗ್ರಹಿಸೋದೇ ಕಷ್ಟವಾಗ್ತಾ ಇದೆ. ಕಸದ ಹೆಸರಿನಲ್ಲಿ ಸರ್ಕಾರವನ್ನು ಹೆದರಿಸಿ ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾ ಇದ್ದಾರೆ.
ಯಾರ ಕಾಲದಲ್ಲೂ ಕೂಡ ಇದನ್ನು ನಿಲ್ಲಿಸೋದಕ್ಕಾಗಲ್ಲ. DCM 15,000 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರೊಬ್ಬರು ಆರೋಪಕ್ಕೆ DCM DK ಶಿವಕುಮಾರ್ ತಿರುಗೇಟು ಕೊಟ್ಟರು. ಇದು ಯಾರ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ. ಬಿಜೆಪಿ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ, ದಳದ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ, ನಮ್ಮ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ. ನಿಷ್ಠೂರ ಆದ್ರೂ ಚಿಂತೆ ಇಲ್ಲ. ಅವನು ಮೊನ್ನೆ ಯಾರೊಬ್ಬ ರಿಪೋರ್ಟ್ ಕೊಟ್ಟಿದ್ದ, 15,000 ಕೋಟಿ ರೂಪಾಯಿ ಹೊಡೆದ್ಬಿಟ್ರು DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಂತೇಳಿ. ನಿಮ್ಮ ಪಾರ್ಟಿ ಒಬ್ಬ ಅಧ್ಯಕ್ಷ ನಮ್ಮನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆಲ್ಲ ಹೊರಟಿದ್ದಾರೆ. ಇದಕ್ಕೆಲ್ಲ ಬ್ಲ್ಯಾಕ್ ಮೇಲ್ಗೆಲ್ಲ ಜಗ್ಗ ಮಗ ನಾನಲ್ಲ, ನಮ್ಮ ಸರ್ಕಾರನೂ ಅಲ್ಲ. ಅಂಬೇಡ್ಕರ್ ಫೋಟೋ ಹಿಡಿಯಲು ಕಾಂಗ್ರೆಸ್ನವರಿಗೆ ಯಾವ ನೈತಿಕತೆ ಇಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಉರಿಯುವ ಮನೆ ಅಂತ ಅಂಬೇಡ್ಕರ್ ಹೇಳಿದ್ರು. ಅಂಬೇಡ್ಕರ್ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ನಿಜವಾದ ಅಂಬೇಡ್ಕರ್ ಅನುಯಾಯಿಯೇ? ಹಾಗಾದ್ರೆ ಅವರು ಕಾಂಗ್ರೆಸ್ನಲ್ಲಿ ಇರಬಾರ್ದಾಗಿತ್ತು. ಕಾಂಗ್ರೆಸ್ನವರೆಲ್ಲ ನಕಲಿ ಹೋರಾಟಗಾರರು, ಆದರೆ ನಾವು ನಕಲಿ ಅನುಯಾಯಿಗಳಲ್ಲ. ಸಂವಿಧಾನಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ. ಕಾಂಗ್ರೆಸ್ನವರು ಢೋಂಗಿಗಳು ಅಂತ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಕಾಂಗ್ರೆಸ್ನವರು ಏನೋ ಅಮಿತ್ ಶಾ ಏನೋ ತಪ್ಪು ಹೇಳಿಕೆ ಕೊಟ್ಟಾರ, ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡಿಲಿಕ್ಕೆ ನೈತಿಕ ಹಕ್ಕನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಅಂದರೆ ಒಂದು ಉರಿಯುತ್ತಿರುವ ಮನೆ, ಆ ಉರಿಯುತ್ತಿರುವ ಮನೆಯಲ್ಲಿ ಯಾವ ದಲಿತರು ಹೋಗಬಾರ್ದು ಅಂತೇಳಿ ಬಾಬಾ ಸಾಹೇಬ್ರು ಅವಾಗಲೇ ಹೇಳಿದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ಬಗ್ಗೆ ಸದನದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ನಾಯಕರ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಫೋಟೋ ಹಿಡಿಯುವ ಯೋಗ್ಯತೆ ಕಾಂಗ್ರೆಸ್ ನಾಯಕರಿಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದರು. 2 ಬಾರಿ ಅಂಬೇಡ್ಕರ್ ಅವರನ್ನ ಸೋಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಅಂಬೇಡ್ಕರ್ ಅವರು ಇಹಲೋಕ ತ್ಯಜಿಸಿದಾಗ ದೆಹಲಿಯಲ್ಲಿ ಜಾಗ ಕೂಡ ಕೊಡಲಿಲ್ಲ. ಮಹಾರಾಷ್ಟ್ರದಲ್ಲಿ ಅವರನ್ನ ಸಮಾಧಿ ಮಾಡಲಾಯಿತು ಅಂತ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ವಿಚಾರವಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅದನ್ನ ಇಟ್ಟುಕೊಂಡು ಇವತ್ತು ಇಲ್ಲಿ ಪ್ಲೆಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡಕ್ಕೆ, ಆ ಫೋಟೋ ಹಿಡಿಯುವಂತ ಅಧಿಕಾರ ಇವ್ರಿಗೆಲ್ಲಿದೆ? ಯೋಗ್ಯತೆ ಏನಿದೆ ಇವ್ರಿಗೂ? ಅಂಬೇಡ್ಕರ್ ವಿರುದ್ಧ ಅವಹೇಳನ ಹೇಳಿಕೆ ನೀಡಿದ್ದಾರೆ ಎಂದು ಅಮಿತ್ ಶಾ ವಿರುದ್ಧ ಧಾರವಾಡದಲ್ಲೂ ಪ್ರತಿಭಟನೆ ನಡೆಯಿತು. ಧಾರವಾಡದ ವಿವೇಕಾನಂದ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದೆ. ಅಂಬೇಡ್ಕರ್ ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಅಲ್ಲದೆ ಈ ಕೂಡಲೇ ಅಮಿತ್ ಶಾ ಕ್ಷಮೆ ಯಾಚಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹ ಮಾಡಿತು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಮತ್ತೆ ಖ್ಯಾತೆ ತೆಗೆದಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಬೇಗ ಇತ್ಯರ್ಥಕ್ಕೆ ಎಂಆರ್ಎಸ್ ಸಂಘಟನೆ ಮನವಿ ಮಾಡಿಕೊಂಡಿದೆ. ಇದೇ ವಿಚಾರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸದಸ್ಯರು ಮಹಾರಾಷ್ಟ್ರದ ಸಿಎಂ ಹಾಗೂ DCM ಭೇಟಿಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಗಡಿ ವಿವಾದ ತ್ವರಿತ ಇತ್ಯರ್ಥವಾಗಬೇಕು. ಗಡಿ ಭಾಗದ ಮರಾಠಿ ಭಾಷಿಕರ ಪರವಾಗಿ ಸ್ಪಂದಿಸುವಂತೆ ಮಹಾರಾಷ್ಟ್ರದ ಸಿಎಂ DCM ಬಳಿಯಲ್ಲಿ ಎಂಇಎಸ್ ಪುಂಡರು ಆಗ್ರಹ ಮಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ KIADB ನೋಟಿಸ್ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ MB ಪಾಟೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. KIADB ನೋಟಿಸನ್ನು ವಾಪಸ್ ಪಡಿತೇವೆ. ಈ ನೋಟಿಸ್ನಲ್ಲಿ ಏಪ್ರಿಲ್ನಲ್ಲಿ ನೀಡಲಾಗಿದೆ. ಕೆರೆಯಿಂದಾಗಿ ನೀರು ಬಳಕೆ ಮಾಡದೇ ಇರೋದಕ್ಕೆ ನೋಟಿಸ್ ನೀಡಲಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಡಿದ್ದೀನಿ. ನಾನು ನೋಡಿಲ್ಲ. ಆದರೆ ನಾವು ನೀರನ್ನೇ ಬಳಕೆ ಮಾಡಿದ್ರೆ ಇವರು ನೋಟಿಸ್ ಯಾಕೆ ಕೊಟ್ಟರು ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟನೆ ಕೇಳಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಒಂದು ನೀರನ್ನು ಬಳಕೆ ಮಾಡಿಕೊಂಡ್ರೂ ಕೂಡ ತಪ್ಪಲ್ಲ. ಸಿದ್ಧಗಂಗಾ ಮಠ ಒಂದು ಶ್ರೇಷ್ಠವಾದಂಥ ಮಠ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡುವಂಥ ಒಂದು ಮಠ. ಭಕ್ತಿಯಿಂದ ಶ್ರದ್ಧೆಯಿಂದ ನಾವೆಲ್ಲರೂ ನಡ್ಕೋತೀವಿ. 10,000 ಮಕ್ಕಳಿಗೆ ಇವತ್ತು ಸಹ ಅನ್ನ ಆಶ್ರಯ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ವಿಚಾರವಾಗಿ ವಿಧಾನಸಭೆ ಸದನದಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟರು. ಕಳಪೆ ಡ್ರಗ್ ಪೂರೈಕೆ ಮಾಡೋದು ಅಪರಾಧ.
ಪ್ರಕರಣದ ಕುರಿತು ಉನ್ನತ ಮಟ್ಟದ ತನಿಖೆಯಾಗತ್ತೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಕಂಪನಿ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ಮಾಹಿತಿ ಕೊಟ್ಟರು. ಸ್ಮಶಾನಕ್ಕೆ ಹೋಗುವ ದಾರಿಯನ್ನ ಜಮೀನು ಮಾಲೀಕರು ಬಂದ್ ಮಾಡಿದ ಪರಿಣಾಮ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮೃತರ ಕುಟುಂಬಸ್ಥರು ಪರದಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದಲ್ಲಿ ಗ್ರಾಮಸ್ಥರು ಪರದಾಟ ನಡೆಸಿದ್ರು. ಮಾಹಿತಿ ಕೊಟ್ಟರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ತಹಶೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹಣ ಪಡೆದುಕೊಂಡು ಚಾಲಕನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ಆರೋಪ ಹಿನ್ನೆಲೆ ಹೊಸೂರು ಹೆದ್ದಾರಿಯಲ್ಲಿ ಲಾರಿ ಚಾಲಕನಿಂದ ಹೈಡ್ರಾಮಾ ನಡೆದೋಯಿತು. ಪೊಲೀಸರ ಲಾಠಿ ಏಟಿನಿಂದ ಕೋಪಿಗೊಂಡಂತಹ ಲಾರಿ ಚಾಲಕ ತನ್ನ ಲಾರಿಯನ್ನ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದಾನೆ. ಈ ಹಿನ್ನೆಲೆ ರಾತ್ರಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಕೂಡ ಲಾರಿ ತೆಗೆಯದೆ ಲಾರಿ ಚಾಲಕ ಪುಂಡಾಟ ಮೆರೆದಿದ್ದಾನೆ. ವಿದ್ಯುತ್ ಬಿಲ್ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಮಂಡ್ಯದ ಕೆಆರ್ಪೇಟೆ ತಾಲೂಕು ಕಚೇರಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿದೆ. ತಾಲೂಕು ಕಚೇರಿ 62,122 ರೂಪಾಯಿ ಬಿಲ್ ಕಟ್ಟಬೇಕಾಗಿದೆ. ವಿದ್ಯುತ್ ಬಿಲ್ ಪಾವತಿ ಮಾಡದೆ ಇದ್ದದ್ದಕ್ಕೆ ಸಿಬ್ಬಂದಿಗಳು ವಿದ್ಯುತ್ ಕಡಿತ ಮಾಡಿದ ಪರಿಣಾಮ ಸಾರ್ವಜನಿಕರ ಕಾರ್ಯಗಳು ಸ್ಥಗಿತವಾಗಿದೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಏರಿ ವ್ಯಕ್ತಿ ದುಸ್ಸಾಹಸ ತೋರಿಸಿರುವ ಘಟನೆ ಹಾಸನದ ಸಕಲೇಶಪುರ ತಾಲೂಕಿನಲ್ಲಿ ನಡೆದಿದೆ. ಕರೆಂಟ್ ಇದ್ರೂ ಟ್ರಾನ್ಸ್ಫಾರ್ಮರ್ ಏರಿ ವ್ಯಕ್ತಿ ಹುಚ್ಚಾಟ ಪ್ರದರ್ಶನ ಮಾಡಿದ್ದಾನೆ. ವಿದ್ಯುತ್ ಹರಿದು ವ್ಯಕ್ತಿ ಮೈ ಮೇಲೆ ಗಂಭೀರ ಗಾಯಗಳು ಕೂಡ ಆಗಿದ್ದಾವೆ. ವ್ಯಕ್ತಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಪೊಲೀಸರು ಆಗಮಿಸಿ ಪರಿಶೀಲನೆ ಮುಂದುವರೆಸಿದ್ದಾರೆ. ಚರಂಡಿ ದುರ್ವಾಸನೆಗೆ ಬೇಸತ್ತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಕುಡಿದು ಎಸಿ ಕಚೇರಿಗೆ ನುಗ್ಗಿ ರಂಪಾಟ ನಡೆಸಿದ್ದಾನೆ. ಕುಡಿದ ಅಮಲಿನಲ್ಲಿ ಬಾಗಲಕೋಟೆ ಉಪವಿಭಾಗಾಧಿಕಾರಿ ಕಚೇರಿಗೆ ಬಂದು ದುರ್ವರ್ತನೆ ತೋರಿದ್ದಾನೆ. ಕೊಳಚೆಯಲ್ಲಿ ಬಿದ್ದು ಬಂದಿದ್ದಂತಹ ವ್ಯಕ್ತಿ ಕಚೇರಿಯಲ್ಲಿ ರಂಪಾಟ ನಡೆಸಿದ್ದು ರಂಪಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕೋಣಕ್ಕಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಸಂಘರ್ಷ ನಡೀತಾ ಇದೆ. ಕರ್ನಾಟಕದ ಬೊಮ್ಮನಹಾಳು ಮತ್ತು ಆಂಧ್ರದ ಮೆದೆಹಾಳ ಗ್ರಾಮದಲ್ಲಿ ಗ್ರಾಮಸ್ಥರ ನಡುವೆ ಕಿರಿಕಾಗಿದೆ. ಹರಕೆ ಕೋಣ ಆಂಧ್ರದಲ್ಲಿ ಕಟ್ಟಿ ಹಾಕಿದ್ದಾರೆ ಅಂತ ಬೊಮ್ಮನಹಾಳು ಗಲಾಟೆ ಮಾಡಿದ್ರೆ ಇದು ನಮ್ಮೂರಿನ ಕೋಣ ಅಂತ ಪಟ್ಟು ಹಿಡಿದ್ರು. ಜನವರಿ 21ರ ಬಳಿಕ ಎರಡೂ ಗ್ರಾಮದಲ್ಲಿ ಒಂದೇ ದಿನ ಜಾತ್ರೆ ನಡೆಯಲಿದೆ. ಜಾತ್ರೆಗೂ ಮುನ್ನವೇ ಕೋಣಕ್ಕಾಗಿ ಜಟಾಪಟಿ ನಡೆದಿದೆ. ಹಾವಿನ ಸಮೇತ ವ್ಯಕ್ತಿ ಆಸ್ಪತ್ರೆಗೆ ಬಂದು ದಾಖಲಾಗಿ ಅಚ್ಚರಿ ಮೂಡಿಸಿದ್ದಾನೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಾರೋಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹಾವೇರಿ ಮೂಲದ ಮುತ್ತು ಎಂಬಾತ ಮೆಕ್ಕೆಜೋಳ ಕಟಾವು ಮಾಡುವಾಗ ಕೊಳಕು ಮಂಡಲದ ಹಾವು ಕಚ್ಚಿತ್ತು. ಕೂಡಲೇ ಹಾವನ್ನು ಹಿಡಿದುಕೊಂಡು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಕೊಂಡು ಬೇಲೂರು ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದರು. ಇನ್ನು ಹಾವು ಹಿಡಿದುಕೊಂಡು ಬಂದಿದ್ದನ್ನು ಕಂಡು ಆಸ್ಪತ್ರೆ ಸಿಬ್ಬಂದಿಗಳು ಬೆಚ್ಚಿ ಬಿದ್ದರು. ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದಿರುವ ನಟ ದರ್ಶನ್ ಮೈಸೂರಿಗೆ 4 ವಾರಗಳ ಕಾಲ ತೆರಳೋದಕ್ಕೆ ಅನುಮತಿ ನೀಡುವಂತೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹತ್ಯೆ ಪ್ರಕರಣದ 2ನೇ ಆರೋಪಿಯಾಗಿರುವ ದರ್ಶನ್ ಪರ ವಕೀಲರು ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದು ವಿಚಾರಣೆ ನಡೆಸಿದ 57ನೇ ಸಿಸಿಎಚ್ ನ್ಯಾಯಾಲಯ ಆಕ್ಷೇಪಣೆ ಸಲ್ಲಿಸುವಂತೆ ಸರ್ಕಾರಿ ಅಭಿಯೋಜಕರಿಗೆ ಸೂಚಿಸಿದೆ. ಡಿಸೆಂಬರ್ 13ರಂದು ಹೈಕೋರ್ಟ್ ದರ್ಶನ್ ಸೇರಿ 7 ಮಂದಿಗೆ ಷರತ್ತುಬದ್ಧ ಜಾಮೀನು ಕೊಟ್ಟಿತ್ತು. ಸಂಸತ್ತು ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಇಂಡಿಯಾ ಕೂಟದ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಎಂಬ ಅಮಿತ್ ಶಾ ಹೇಳಿಕೆಗೆ ವಿಪಕ್ಷಗಳು ತಿರುಗಿ ಬಿದ್ದಿದೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕೂಡಲೇ ಕೇಂದ್ರ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿದರು. ಈ ವೇಳೆ ಬಿಜೆಪಿ ಸಂಸದ ಆಯ ತಪ್ಪಿ ಸಂಸತ್ ಮೆಟ್ಟಿಲಿನಲ್ಲಿ ಕೆಳಗೆ ಬಿದ್ದರು. किया है
मगर ठीक है कोई मतलब ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಗಾಯಗೊಂಡ ವಿಚಾರಕ್ಕೆ ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಬಿಜೆಪಿ ಸಂಸದರು ನನ್ನನ್ನು ತಳ್ಳಿದರು, ನೆಲದ ಮೇಲೆ ಕೂರುವಂತೆ ಒತ್ತಾಯ ಮಾಡಿದರು. ಇದರಿಂದ ಆಪರೇಷನ್ ಆಗಿರುವ ನನ್ನ ಮೊಣಕಾಲುಗಳಿಗೆ ಗಾಯವಾಗಿದೆ. ಕಾಂಗ್ರೆಸ್ ಸಂಸದರು ಕುರ್ಚಿ ತಂದುಕೊಟ್ಟ ನಂತರ ಅದರ ಮೇಲೆ ನಾನು ಕುಳಿತುಕೊಂಡೆ. ನಂತರ ಕುಂಟುತ್ತಲೇ ಸದನಕ್ಕೆ ಆಗಮಿಸಿದೆ. ಪ್ರತಿಭಟನೆ ವೇಳೆ ಬಿಜೆಪಿ ಸಂಸದರು ದೌರ್ಜನ್ಯ ಮಾಡಿದ್ದು ಕೂಡಲೇ ಸ್ಪೀಕರ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ಬಿಜೆಪಿಯವರು ಅಂಬೇಡ್ಕರ್ ಕೊಡುಗೆಗಳನ್ನು ಅಳಿಸೋದಕ್ಕೆ ಮುಂದಾಗಿದ್ದಾರೆ ಎಂದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಕ್ಷಮೆ ಯಾಚಿಸಬೇಕು ಹಾಗೂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮನ್ನ ಇವತ್ತು ಸಂಸತ್ ಭವನದ ಒಳಗೆ ಬಿಡಲಿಲ್ಲ ಅಂತ ರಾಹುಲ್ ಗಾಂಧಿ ಅಸಮಾಧಾನ ಹೊರಹಾಕಿದ್ದಾರೆ. वो सबके सामने उन्होंने दिखा दिया. हमने कहा कि अपॉलॉजी होनी चाहिए और उनको रिजाइन करना चाहिए, नहीं किया. और आज फिर से इन्होंने एक नया डिस्ट्रैक्शन शुरू किया है. हम अंबेडकर जी की स्टैच्यू ರಾಹುಲ್ ಗಾಂಧಿ ಅಂಬೇಡ್ಕರ್ ಫೋಟೋ ಹಿಡಿದುಕೊಂಡು ಸಂಸತ್ ಭವನಕ್ಕೆ ಹೋಗ್ತಿದ್ದಾಗ ತಡೆದವರು ಯಾರು ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಮಾಡಿದರು. ಸದನದ ಆರಂಭದಿಂದಲೂ ನಾವು ನಿತ್ಯ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ. ನಿತ್ಯ ನಾವು ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಿ. ಇಂದು ಬಿಜೆಪಿಯವರು ಮೊದಲ ಬಾರಿ ಪ್ರತಿಭಟನೆ ನಡೆಸಿದಾಗಲೇ ಹೀಗಾಗಿದೆ. ಇದರ ಅರ್ಥ ಏನು? ಅಮಿತ್ ಶಾ ಉಳಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಲಾಗ್ತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದ ದೋಣಿ ಮುಳುಗಡೆಯಾಗಿ ನೌಕಾಪಡೆ ಸಿಬ್ಬಂದಿ ಸೇರಿ 13 ಮಂದಿ ದುರ್ಮರಣ ಹೊಂದಿದ್ದಾರೆ. ಮುಂಬೈನ ಕಾರಂಜಾ ಪ್ರದೇಶದಲ್ಲಿ ಬೋಟ್ ದುರಂತ ಸಂಭವಿಸಿದ್ದು, ಗೇಟ್ ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ದ್ವೀಪಕ್ಕೆ ಹೋಗ್ತಾ ಇದ್ದ ದೋಣಿಗೆ ನೌಕಾಪಡೆಯ ಸ್ಪೀಡ್ ಬೋಟ್ ಬಂದು ಅಪ್ಪಳಿಸಿದೆ. ಈಗಾಗಲೇ 99 ಜನರನ್ನ ರಕ್ಷಣೆ ಮಾಡಲಾಗಿದ್ದು, ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪ್ರಧಾನಿಯವರು ಪರಿಹಾರ ಘೋಷಣೆ ಮಾಡಿದ್ದಾರೆ. ಪುಷ್ಪ 2 ಪ್ರೀಮಿಯರ್ ಶೋದಲ್ಲಿ ಕಾಲ್ತುಳಿತದಲ್ಲಿ ಸಿಲುಕಿದ್ದ ಬಾಲಕನ ಬ್ರೈನ್ ಡೆಡ್ ಆಗಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟಿರುವ ಮಹಿಳೆ ರೇವತಿ ಪುತ್ರ ಶ್ರೀತೇನ್ ಸ್ಥಿತಿ ಚಿಂತಾಜನಕವಾಗಿದೆ. ಗುಣಮುಖವಾಗೋದಕ್ಕೆ ತುಂಬಾ ಸಮಯ ಬೇಕು ಅಂತ ಪೊಲೀಸರು ಹೇಳಿದ್ದಾರೆ. ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದ್ದ ಕಾಲ್ತುಳಿತ ಪ್ರಕರಣ ಸಂಬಂಧ ಈಗಾಗಲೇ ಕೇಸ್ನಲ್ಲಿ ನಟ ಅಲ್ಲು ಅರ್ಜುನ್ ಜೈಲಿಗೆ ಹೋಗುವ ಮುನ್ನವೇ ರಿಲೀಸ್ ಕೂಡ ಆಗಿತ್ತು.